ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದಿಯಾ ಸಂದೀಪ್. ಪ್ರೆಗ್ನೆನ್ಸಿ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಅಂದರೆ, ಬೇಗ ಗರ್ಭಧಾರಣೆಗೆ ಗೋಲ್ಡನ್ ರೂಲ್ಸ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ಈ ರೂಲ್ಸ್ಗಳನ್ನ ನೀವು ಫಾಲೋ ಮಾಡಿದರೆ 100% ಬೇಗ ಗರ್ಭಧಾರಣೆ ಆಗತ್ತೆ. ಯಾರೆಲ್ಲ ನನಗೆ ಎಷ್ಟೇ ಪ್ರಯತ್ನ ಪಟ್ಟರು ಗರ್ಭಧಾರಣೆ ಆಗ್ತಾ ಇಲ್ಲ ಅಂತ ಇದ್ದೀರೋ, ನೀವು ಈ ವಿಡಿಯೋನ ಫಾಲೋ ಮಾಡಿದರೆ ನಿಮಗೆ 100% ಬೇಗ ಗರ್ಭಧಾರಣೆ ಸಾಧ್ಯ ಆಗುತ್ತೆ. ವಿಡಿಯೋನ ಸ್ಟಾರ್ಟ್ ಮಾಡೋ ಮೊದಲು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೀವು ಅರ್ಲಿ ಮಾರ್ನಿಂಗ್ ಎದ್ದೇಳಬೇಕಾಗತ್ತೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಮೈಂಡ್ ರಿಲ್ಯಾಕ್ಸಿಂಗ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅಂದರೆ ನಮ್ಮ ಬಾಡಿಯನ್ನು, ನಮ್ಮ ಮೈಂಡನ್ನು ಸ್ಟ್ರೆಸ್ ಫ್ರೀಯಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇರಬೇಕಾದ್ರೆ ಅರ್ಲಿ ಮಾರ್ನಿಂಗ್ ಎದ್ದೇಳೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅರ್ಲಿ ಮಾರ್ನಿಂಗ್ನಲ್ಲಿ ಅಂದರೆ ಸೂರ್ಯ ಉದಯಿಸ್ತಿರ್ಬೇಕಾದ್ರೆ ಆ ಸೂರ್ಯನ ಶಾಖಕ್ಕೆ 1 ಗಂಟೆ ನೀವು ನಿಮ್ಮ ಮೈಯನ್ನು ಒಡ್ಡೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಪ್ರೆಗ್ನೆನ್ಸಿಗೂ ಹೆಲ್ಪ್ ಆಗುತ್ತೆ, ಹಾಗೆ ನಿಮಗೆ ವಿಟಮಿನ್ ಡಿ ಸಹ ಸಿಗುತ್ತೆ, ಹಾಗೆ ನಿಮ್ಮ ಮೈಂಡ್ ಸಹ ರಿಲ್ಯಾಕ್ಸ್ ಆಗಿರಲಿಕ್ಕೆ ಇದು ಒಂದು ಸಹ ಕಾರಣ ಆಗುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ ನಿಮಗೆ, ಒಂದು 30 ಮಿನಿಟ್ಸ್ ಆದರೂ ಡೈಲಿ ವಾಕ್ ಮಾಡಿ ಅಂತ. ಒಂದೇ ನಿಮಗೆ ಅರ್ಲಿ ಮಾರ್ನಿಂಗ್ ಆದರೆ ಅರ್ಲಿ ಮಾರ್ನಿಂಗ್ ಮಾಡಿ, ಇಲ್ಲ ಕೆಲವರು ಏನು ಮಾಡ್ತಾರೆ ಅರ್ಲಿ ಮಾರ್ನಿಂಗ್ ಯೋಗ ಮಾಡ್ತಾರೆ, ಅಂಥವ್ರಿಗೆ ವಾಕ್ ಮಾಡಲಿಕ್ಕೆ ಟೈಮ್ ಸಾಕಾಗಲ್ಲ. ಹಾಗೆ ಅಂಥವರು ನೈಟ್ ಸಹ ನೀವು ಒಂದು 30 ಮಿನಿಟ್ಸ್ ವಾಕ್ ಮಾಡ್ಬೋದು. ಹಾಗೆ ಯೋಗ ಮಾಡಿ, ಅರ್ಲಿ ಮಾರ್ನಿಂಗ್ ಯೋಗ ಪ್ರಾಕ್ಟೀಸ್ ಮಾಡಿ, ಹಾಗೆ ವಾಕ್ ಮಾಡ್ಬೋದು, ಇಲ್ಲ ಎಕ್ಸಸೈಸ್ ಮಾಡ್ಬೋದು. ಈ ಥರ ನೀವು ಯಾವುದನ್ನಾದರೂ ಮಾಡ್ಬೋದು. ಒಂದು 30 ಮಿನಿಟ್ಸ್ ಈ ಥರ ಮಾಡೋದ್ರಿಂದ ನಿಮ್ಮ ಬಾಡಿಗೆ ತುಂಬಾ ಪಾಸಿಟಿವ್ ಆಗಿ ಫೀಲ್ ಆಗುತ್ತೆ. ನೀವು ಈ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ನಿಮಗೆ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ, ಹಾಗೆ ವಿಟಮಿನ್ ಡಿ ಸಿಗುತ್ತೆ, ಹಾಗೆ ನಿಮ್ಮ ಮೈಂಡ್ ಸಹ ರಿಲ್ಯಾಕ್ಸ್ ಆಗುತ್ತೆ, ನಿಮ್ಮ ದೇಹಕ್ಕೆ ಬೇಕಾದಂಥ ಕೆಲವು ಪೋಷಕಾಂಶಗಳು ಸಹ ನಿಮಗೆ ದೊರೆಯುತ್ತೆ. ಹಾಗೆ ನೀವು ಇಡೀ ದಿನ ಆ್ಯಕ್ಟಿವ್ ಆಗಿರಲಿಕ್ಕೆ, ಹಾಗೆ ಇಡೀ ದಿನ ಉತ್ಸಾಹದಿಂದ ಇರಲಿಕ್ಕೂ ಸಹ ನಿಮಗಿದು ಹೆಲ್ಪ್ ಮಾಡುತ್ತೆ. ಇನ್ನು 2ನೇ ಟಿಪ್ಸ್ ಬಂದ್ಬಿಟ್ಟು ನಿಮ್ಮ ಲೈಫ್ ಸ್ಟೈಲ್ ರಿಲೇಟೆಡ್ ಆಗಿದೆ. ನಿಮ್ಮ ಲೈಫ್ ಸ್ಟೈಲ್ ರಿಲೇಟೆಡ್ ಆಗಿರುವಂತಹ ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ಬಗ್ಗೆ ಇದಾಗಿದೆ. ಹೌದು, ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲಿಂದ ಸಹ ನಿಮಗೆ ಪ್ರೆಗ್ನೆನ್ಸಿಗೆ ಎಫೆಕ್ಟ್ ಆಗುತ್ತೆ. ಹೇಗಂತ ಕೇಳಿದರೆ, ಪುರುಷರಾಗಿರಲಿ ಮಹಿಳೆಯರಾಗಿರಲಿ ಟೈಟ್ ಬಟ್ಟೆಗಳನ್ನು ನೀವು ಆದಷ್ಟು ಕಡಿಮೆ ಮಾಡಲೇಬೇಕಾಗತ್ತೆ. ಪುರುಷರಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಚೆನ್ನಾಗಿ ಆಗಬೇಕು ಅಂತ ಅಂದರೆ ಅವರ ಸ್ಪರ್ಮ್ ಪ್ರೊಡಕ್ಷನ್ ಮಾಡುವಂತಹ ಅಂಗಗಳು ಹೆಚ್ಚು ಶಾಖದಿಂದ ಕೂಡಿರಬಾರ್ದು. ನನ್ನ ಹಳೆ ಸಬ್ಸ್ಕ್ರೈಬರ್ಸ್ಗೆ, ಹಾಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಇರೋರಿಗೆ ಇದ್ರ ಬಗ್ಗೆ ಆಲ್ರೆಡಿ ಐಡಿಯಾ ಇರುತ್ತೆ. ಯಾಕಂದರೆ ನಾನು ಮೊದಲಿನ ವೀರ್ಯ ವಿಶ್ಲೇಷಣೆ ವಿಡಿಯೋಗಳಲ್ಲಿ, ಹಾಗೆ ಮೇಲ್ ಇನ್ಫರ್ಟಿಲಿಟಿ ವಿಡಿಯೋಗಳಲ್ಲೆಲ್ಲ ಇದ್ರ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಇದ್ರ ಬಗ್ಗೆ ಆಲ್ರೆಡಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಸಹ. ಹಾಗಾಗಿ ಅವ್ರಿಗೆಲ್ಲ ಇದ್ರ ಬಗ್ಗೆ ಗೊತ್ತಾಗಿರುತ್ತೆ. ಆದರೆ ಯಾರೆಲ್ಲ ನೀವು ಸಬ್ಸ್ಕ್ರೈಬರ್ ಆಗಿದ್ದಾರೋ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅಂದರೆ ಅವ್ರಿಗೆ ಇದರಲ್ಲಿ ನಾನು ಸ್ವಲ್ಪದಾಗಿ ಮಾಹಿತಿ ಕೊಡ್ತಾ ಇದ್ದೀನಿ. ಹೌದು, ಸ್ಪರ್ಮ್ ಪ್ರೊಡಕ್ಷನ್ ಮಾಡುವಂತಹ ಅಂಗಗಳು ಹೆಚ್ಚು ಶಾಖದಿಂದ ಕೂಡಿರಬಾರ್ದು ಅನ್ನೋ ಕಾರಣಕ್ಕೆ ನೀವು ಏನು ಮಾಡಬೇಕು ಅಂತ ಕೇಳಿದರೆ, ಯಾವುದೇ ಕಾರಣಕ್ಕೂ ಟೈಟ್ ಆಗಿರುವಂತಹ ಅಂಡರ್ವೇರ್ಗಳನ್ನು, ಟೈಟ್ ಆಗಿರುವಂತಹ ಅಂಡರ್ ಗಾರ್ಮೆಂಟ್ಸ್ಗಳನ್ನು, ಅಂದರೆ ಪ್ಯಾಂಟ್ಸ್ ಆಗಿರ್ಬೋದು, ಜೀನ್ಸ್ ಪ್ಯಾಂಟ್ ಆಗಿರ್ಬೋದು, ನಾರ್ಮಲ್ ಪ್ಯಾಂಟ್ಗಳಾಗಿರ್ಬೋದು, ಅಥವಾ ಅಂಡರ್ವೇರ್ಗಳಾಗಿರ್ಬೋದು, ಇವು ಯಾವುದೂ ಸಹ ಟೈಟ್ ಆಗಿ, ಅಂದರೆ ಅತಿ ಟೈಟ್ ಆಗಿ ಇರೋ ಹಾಗೆ ನೀವು ತಗೊಳ್ಬಾರ್ದು. ಅದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಎಷ್ಟು ಫ್ರೀ ಆಗಿರೋಕ್ಕಾಗತ್ತೆ ಅಷ್ಟು ಫ್ರೀ ಆಗಿರುವಂತಹ ಬಟ್ಟೆಗಳನ್ನ ನೀವು ಆರಿಸಬೇಕಾಗತ್ತೆ. ಹಾಗೆ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೆ, ಲ್ಯಾಪ್ಟಾಪ್ಗಳನ್ನು ನಿಮ್ಮ ತೊಡೆಯ ಮೇಲ್ಗಡೆ ನೀವು ಯೂಸ್ ಮಾಡ್ತಾ ಇದ್ರೆ ಅದನ್ನು ಸಹ ನೀವು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ ಅಂತ. ಇನ್ನು ಮಹಿಳೆಯರು ಸಹ ನೀವು ಸಹ ಅತಿ ಹೆಚ್ಚು ಟೈಟ್ ಆಗಿರುವಂಥ ಬಟ್ಟೆಗಳನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಎಷ್ಟು ಫ್ರೀ ಆಗಿರುವಂಥ ಬಟ್ಟೆಗಳನ್ನ ನಿಮಗೆ ಧರಿಸ್ಲಿಕ್ಕಾಗತ್ತೋ, ಅಂದರೆ ನಿಮಗೆ ಕಂಫರ್ಟ್ ಆಗಿರುವಂಥ ಬಟ್ಟೆಗಳನ್ನ ನೀವು ಆರಿಸಬೇಕಾಗತ್ತೆ. ಹಾಗೆ ನೀವು ಆದಷ್ಟು ಕಾಟನ್ ಬಟ್ಟೆಗಳನ್ನು ಯೂಸ್ ಮಾಡಬೇಕಾಗತ್ತೆ. ಕಾಟನ್ ಬಟ್ಟೆಗಳು ನಿಮ್ಮ ದೇಹಕ್ಕೆ ಅತಿ ಒಳ್ಳೆಯದಾಗಿದೆ. ಇನ್ನು 3ನೇ ಟಿಪ್ಸ್ ಬಂದ್ಬಿಟ್ಟು, ಮಹಿಳೆಯರು ಹಾಗೆ ಪುರುಷರು ಇಬ್ಬರೂ ಸಹ ಡೈಲಿ ಎಕ್ಸಸೈಸನ್ನು ಮಾಡಲೇಬೇಕಾಗತ್ತೆ. ಯೋಗ, ವಾಕ್ ಈ ಥರ ಯಾವುದಾದ್ರೂ ಅವರು ಡೈಲಿ ಒಂದು 30 ಮಿನಿಟ್ಸ್ ಮಾಡಲೇಬೇಕಾಗತ್ತೆ, ಕಂಪಲ್ಸರಿ ಮಾಡಲೇಬೇಕಾಗತ್ತೆ. ಹಾಗೆ ಮಹಿಳೆಯರಿಗೆ ನಾನು ಆಲ್ರೆಡಿ ಫರ್ಟಿಲಿಟಿ ಯೋಗಗಳನ್ನು ಸಹ ವಿಡಿಯೋ ಮಾಡಿದ್ದೆ, ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಅದರಲ್ಲಿ ವಿಪರೀತಕಾರಿಣಿ ಯೋಗವನ್ನು ನೀವು ಮಾಡೋದ್ರಿಂದ ನಿಮಗೆ ಗರ್ಭಧಾರಣೆಗೆ 100% ಹೆಚ್ಚು ಅವಕಾಶಗಳಿವೆ. ಇನ್ನು 4ನೇ ಟಿಪ್ಸ್ ಬಂದ್ಬಿಟ್ಟು, ನೀವು
ಓವುಲೇಷನ್ ಟೈಮನ್ನು ತಿಳ್ಕೊಂಡಿರ್ಬೇಕಾಗತ್ತೆ. ಯಾಕಂದರೆ ಓವುಲೇಷನ್ ಡೇಸಲ್ಲಿ ನಿಮಗೆ 100% ಚಾನ್ಸಸ್ ಇರುತ್ತೆ ಪ್ರೆಗ್ನೆನ್ಸಿ ಆಗಲಿಕ್ಕೆ. ಅದಕ್ಕೋಸ್ಕರ ನೀವು ಓವುಲೇಷನ್ ಡೇಸಲ್ಲಿ ನಿಮ್ಮ ರಿಲೇಷನ್ಶಿಪ್ಪನ್ನು ಇಟ್ಕೊಳ್ಬೇಕಾಗತ್ತೆ. ಹೌದು, ಓವುಲೇಷನ್ ಬಗ್ಗೆ ನಾನು ನಿಮಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೆ. ಇದ್ರ ಬಗ್ಗೆ ಸಹ ನಿಮಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೆ. ಅಂದರೆ ಓವುಲೇಷನ್ ಸಿಂಪ್ಟಮ್ಸ್ಗಳು ಯಾವುದಿಲ್ಲ, ಓವುಲೇಷನ್ ಡಿಸ್ಚಾರ್ಜ್ ಹೇಗಿರುತ್ತೆ, ಹಾಗೆ ಓವುಲೇಷನ್ ಡೇಟನ್ನು ಅಂದರೆ ಟೈಮನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಹಾಗೆ ನಾನು ರೀಸೆಂಟಾಗಿ ಓವುಲೇಷನ್ ಡೇಸನ್ನು ಕ್ಯಾಲೆಂಡರ್ನ ಬಳಸ್ಕೊಂಡು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಸಹ ವಿಡಿಯೋ ಮಾಡಿದ್ದೆ. ನಿಮ್ಮ ಓವುಲೇಷನ್ ಡೇಸನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು, ಅಥವಾ ನೀವು ಓವುಲೇಷನ್ ಕಿಟ್ಟನ್ನು ತಂದುಬಿಟ್ಟು ಸಹ ನಿಮ್ಮ ಓವುಲೇಷನ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ನೀವು ತಿಳ್ಕೊಳ್ಬೋದು. ಓವುಲೇಷನ್ ಡೇಸಲ್ಲಿ ರಿಲೇಷನ್ಶಿಪ್ಪನ್ನು ಇಟ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನಾನು ಆಲ್ಮೋಸ್ಟ್ ಎಲ್ರಿಗೂ ಹೇಳ್ತೀನಿ, ಡೇ ಬಿಟ್ಟು ಡೇ ರಿಲೇಷನ್ಶಿಪ್ಪನ್ನು ಇಟ್ಕೊಳ್ಳಿ ಅಂತ. 5ನೇ ಟಿಪ್ಸ್ ಬಂದುಬಿಟ್ಟು ಸಪ್ಲಿಮೆಂಟ್ಸ್ಗಳು. ಹೌದು, ಸಪ್ಲಿಮೆಂಟ್ಸ್ಗಳು ನಮ್ಮ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಏನು ಪ್ರೆಗ್ನೆನ್ಸಿ ಚಾನಲನ್ನು ಸ್ಟಾರ್ಟ್ ಮಾಡಿದ್ನೋ ಡೇ 1ನಿಂದ ಸಹ ಪ್ರತಿಯೊಬ್ಬರಿಗೂ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನು ತಗೊಳ್ಳಿ, ವಿಟಮಿನ್ಸ್ ಟ್ಯಾಬ್ಲೆಟ್ಸ್ಗಳನ್ನು ತಗೊಳ್ಳಿ ಅಂತಲೇ ಸಜೆಸ್ಟ್ ಮಾಡ್ತಾ ಬಂದಿದ್ದೀನಿ. ಯಾಕಂದರೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ನಮ್ಮ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್. ಬರೀ ಪ್ರೆಗ್ನೆಂಟ್ ಆಗುವ ಲೇಡೀಸ್ಗೆ ಮಾತ್ರ ಅಲ್ಲ, ಪ್ರತಿಯೊಂದು ಮನುಷ್ಯರಿಗೂ ಸಹ ಫೋಲಿಕ್ ಆ್ಯಸಿಡ್ ತುಂಬಾ ಇಂಪಾರ್ಟೆಂಟ್. ಕೆಲವ್ರಿಗೆ ಒಂದು ತಪ್ಪು ಕಲ್ಪನೆ ಇದೆ, ನ್ಯಾಚುರಲ್ ಪ್ರೆಗ್ನೆನ್ಸಿ ಇದಲ್ಲ ಅನ್ನೋದು ಅವರ ತಲೆಯಲ್ಲಿರುತ್ತೆ. ಅಂಥವ್ರಿಗೆ ಸಹ ನಾನು ಹೇಳ್ತಾ ಇರೋದು, ನೀವು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟನ್ನು ಮಿಸ್ ಮಾಡದೆ ಪ್ರತಿದಿನ ತಗೊಳ್ಳೇಬೇಕಾಗತ್ತೆ. ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ನಮ್ಮ ಮಗುವಿನ ಬೆಳವಣಿಗೆಗೆ ತುಂಬ ಅಗತ್ಯ ಆಗಿದೆ. ಹಾಗೆ ಹೆಲ್ದಿ ಬೇಬಿ ಹುಟ್ಟಬೇಕು ಅನ್ನೋ ಆಸೆ ಇರೋರು ಪ್ರತಿಯೊಬ್ಬರು ಸಹ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತಗೊಳ್ಳಿ. ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಬರೀ ಮಗುವಿನ ಹೆಲ್ತ್ ಮಾತ್ರ ಅಲ್ಲ, ನಿಮ್ಮ ಪ್ರೆಗ್ನೆನ್ಸಿ ಚಾನ್ಸಸ್ ಸಹ ಹೆಚ್ಚಾಗತ್ತೆ. ಹಾಗೆ ನಮಗೆ ಮಲ್ಟಿ ವಿಟಮಿನ್ಸ್ಗಳು ತುಂಬಾ ನಮ್ಮ ದೇಹಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ವಿಟಮಿನ್ ಡಿ ಆಗಿರ್ಬೋದು, ವಿಟಮಿನ್ ಬಿ ಆಗಿರ್ಬೋದು, ವಿಟಮಿನ್ ಇ ಆಗಿರ್ಬೋದು, ಹಾಗೆ ಒಮೆಗಾ 3 ಸಹ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ನಿಮಗೆ ಪ್ರೆಗ್ನೆನ್ಸಿ ಫುಡ್ ಬಗ್ಗೆ ತಿಳಿಸ್ಕೊಡ್ಬೇಕಾದ್ರೆ ನಮಗೆ ಯಾವ ಫ್ಯಾಟ್ ಇಂಪಾರ್ಟೆಂಟ್, ಯಾವ ಫ್ಯಾಟ್ ನಮಗೆ ಕೆಟ್ಟದ್ದು ಅನ್ನೋದನ್ನು ಸಹ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಹಾಗೆ ಒಮೆಗಾ 3ಯಲ್ಲಿ ಯಾವ್ಯಾವ ಫುಡ್ಗಳು ಬರುತ್ತೆ ಅನ್ನೋದನ್ನು ಸಹ ಲಿಸ್ಟ್ ಹಾಕಿದ್ದೆ. ಅದನ್ನು ನೀವು ನೋಡಿಕೊಂಡ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ವಿಟಮಿನ್ ಡಿ ಅಂದರೆ ಯಾವುದು, ವಿಟಮಿನ್ ಬಿ ಅಂದರೆ ಯಾವ್ಯಾವ ಆಹಾರ ಪದಾರ್ಥಗಳು ಬರುತ್ತೆ, ಹಾಗೆ ಫೋಲಿಕ್ ಆ್ಯಸಿಡ್ ಇರುವಂಥ ಆಹಾರ ಪದಾರ್ಥಗಳು ಯಾವುದು, ಜಿಂಕ್ ಇರುವಂಥ ಆಹಾರ ಪದಾರ್ಥಗಳು ಯಾವುದು, ಹಾಗೆ ವಿಟಮಿನ್ ಇ ಇರುವಂಥ ಆಹಾರ ಪದಾರ್ಥಗಳು ಯಾವುದು, ಇವೆಲ್ಲವನ್ನ ಸಹ ನಾನು ನಿಮಗೆ ಕ್ಲಿಯರ್ ಆಗಿ ವಿಡಿಯೋ ಮಾಡಿಕೊಟ್ಟಿದ್ದೆ. ಅದರಲ್ಲಿ ನಿಮಗೆ ಯಾವ್ಯಾವ ಫುಡ್ಗಳನ್ನು ಹೇಗೆ ತಗೋಬೇಕು ಅನ್ಸುತ್ತೋ ಹಾಗೆ ತಗೊಳ್ಳಿ. ಅಂದರೆ ಇವಾಗ ಒಂದೇ ದಿನಕ್ಕೆ ವಿಟಮಿನ್ ಬಿ ಇರುವಂಥ ಎಲ್ಲ ಫುಡ್ಗಳನ್ನು ತಗೋಬೇಕು ಅಂತ ಅಲ್ಲ. ನೀವು 7 ದಿನಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಈ ದಿನ ಅಂದರೆ ವಿಟಮಿನ್ ಡಿ, ವಿಟಮಿನ್ ಬಿ, ವಿಟಮಿನ್ ಇ, ಒಮೆಗಾ 3 ಎಲ್ಲನೂ ಒಂದು ದಿನಕ್ಕೆ ಒಂದೊಂದು ಆಹಾರ ಪದಾರ್ಥಗಳನ್ನು ನೀವು ತಿನ್ನಬೇಕಾಗತ್ತೆ. ಹಾಗೆ 7 ಡೇಸ್ಗೆ ನೀವು ಯಾವ್ಯಾವ ಆಹಾರಗಳನ್ನು ಯಾವ್ಯಾವ ದಿನ ತಿನ್ಬೋದು ಅನ್ನೋದನ್ನು ಹೀಗೆ ಪ್ಲ್ಯಾನ್ ಮಾಡ್ಕೊಳ್ಬೋದು. ಹಾಗೆ ನಾನು ನಿಮಗೆ ಇನ್ನೊಂದು ವಿಡಿಯೋನ ಹಾಕಿದ್ದೆ, ನಮ್ಮ ಪೀರಿಯಡ್ಸ್ ದಿನದಿಂದ ಓವುಲೇಷನ್ ತನಕ ಮತ್ತು ಓವುಲೇಷನ್ ನಂತರದ ದಿನಗಳಲ್ಲಿ ಯಾವ ಫುಡ್ಗಳನ್ನು ಸೇವನೆ ಮಾಡಬೇಕು ಅನ್ನೋದು. ಆ ಫುಡ್ಡನ್ನು ನೀವು 100% ಆಗಿ ಫಾಲೋ ಮಾಡಿದರೆ ಅಂದರೆ ನಿಮ್ಮ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಏನೇ ಇದ್ದರೂ ಸಹ 100% ಸಾಲ್ವ್ ಆಗೇ ಆಗುತ್ತೆ. ನಮ್ಮ ದೇಹಕ್ಕೆ ವಿಟಮಿನ್ಸ್ಗಳು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಅಷ್ಟು ಅರಿವಿಲ್ಲ ಅಂತ ಅಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾ ಇದ್ದರೆ ನಿಮ್ಮ ಡಾಕ್ಟರ್ನ ಕೇಳಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಮಲ್ಟಿ ವಿಟಮಿನ್ಸ್ ಅಂದರೆ ನಮ್ಮ ದೇಹಕ್ಕೆ ವಿಟಮಿನ್ಸ್ಗಳ ಅವಶ್ಯಕತೆ ಎಷ್ಟಿದೆ ಅನ್ನೋದು. ಹಾಗೆ ಇದ್ರ ಜೊತೆಯಲ್ಲಿ ನಮಗೆ ಸೆಲೆನಿಯಂ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಹಾಗೆ ಜಿಂಕ್ ಇವೆಲ್ಲವೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ಸತು ಸಹ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಟಮಿನ್ಗಳು ನಿಮ್ಮ ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲದೆ ಇರ್ಬೋದು, ನಿಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದಿರಬಹುದು, ಅಥವಾ ನಿಮ್ಮ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿಲ್ಲದೆ ಇರ್ಬೋದು, ಸ್ಪರ್ಮ್ಗೆ ರಿಲೇಟೆಡ್ ಆಗಿರುವಂಥ ಯಾವುದಾದ್ರೂ ಸಮಸ್ಯೆ ಇರ್ಬೋದು. ಇವೆಲ್ಲದಕ್ಕೂ ಸಹ ಈ ವಿಟಮಿನ್ ಇರುವಂತಹ ನೀವು ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕಾಗತ್ತೆ. ಹಾಗೆ ಸಪ್ಲಿಮೆಂಟ್ಸ್ಗಳನ್ನ ಸಹ ನೀವು ತಗೊಳ್ಬಹುದು. ಇನ್ನೊಂದು ನಿಮಗೆ ಹೇಳಬೇಕು ಅಂತ ಅಂದರೆ ಲೇಡೀಸ್ಗೆ ಯಾವಾಗಲೂ ಸಹ ಶತಾವರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಶತಾವರಿನ ನಾನು ಫುಡ್ ಲಿಸ್ಟಲ್ಲಿ ಸಹ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಹಾಗೆ ಶತಾವರಿಯ ಸಪ್ಲಿಮೆಂಟ್ ಸಹ ಸಿಗುತ್ತೆ ನಿಮಗೆ, ಅದನ್ನು ಸಹ ನೀವು ತಗೊಳ್ಬಹುದು. ಬಟ್ ಯಾವುದೇ ಕಾರಣಕ್ಕೂ ಸಹ ನೀವು ಯಾವುದೇ ಟ್ಯಾಬ್ಲೆಟ್ಸ್ಗಳನ್ನ ತಗೊಳ್ಳೋದಾದರೂ ಡಾಕ್ಟರ್ನ ಕೇಳದೆ ತಗೊಳ್ಬಾರ್ದು. ನಾವು ಎಷ್ಟೇ ನಿಮಗೆ ಸಪ್ಲಿಮೆಂಟ್ಸ್ಗಳ ಬಗ್ಗೆ ಒಂದು ಮಾಹಿತಿ ಕೊಟ್ಟರೂ ಸಹ ವಿದೌಟ್ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ನೀವು ಯಾವುದೇ ಟ್ಯಾಬ್ಲೆಟನ್ನು ತಗೊಳ್ಳೋ ಹಾಗಿಲ್ಲ.
ಯಾಕಂದರೆ ನಾವು ಜನರಲ್ ಆಗಿ ನಿಮಗೆ ಹೇಳ್ತಾ ಇರ್ತೀವಿ, ಆದರೆ ನಿಮ್ಮ ಬಾಡಿ ಕಂಡೀಷನ್ ಹೇಗಿದೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಬಾಡಿ ಕಂಡೀಷನ್ ಹೇಗಿದೆ ಅನ್ನೋದು ನಿಮ್ಮ ಡಾಕ್ಟರ್ಗೆ ನಿಮ್ಮ ರಿಪೋರ್ಟ್ಸನ್ನು ನೋಡಿದಾಗ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೀವು ಯಾವುದೇ ಟ್ಯಾಬ್ಲೆಟ್ಸನ್ನು ತಗೊಳ್ಳೋದಾದರೂ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ನೀವು ಮೆಡಿಕಲ್ಗೆ ಹೋಗಿ ನೀವೇ ತಗೊಳ್ಳೋದನ್ನ ಮಾಡಬಾರ್ದು. ಹಾಗೆ ನಮ್ಮ ದೇಹಕ್ಕೆ ವಿಟಮಿನ್ಸ್ಗಳು, ನ್ಯೂಟ್ರಿಯೆಂಟ್ಸ್ಗಳು ಎಲ್ಲ ಸಹ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಹಾಗೆ ನೀವು ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡುವಾಗ ಒಂದು 3 months ಬಿಫೋರಿಂದನೇ ವಿಟಮಿನ್ಸ್ ಮತ್ತು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟನ್ನು ತಗೊಂಡ್ರೆ ನಿಮಗೆ 100% ಯಾವುದೇ ಥರದ ಮಿಸ್ಕ್ಯಾರೇಜ್ ಆಗಲಿ, ಅನ್ಹೆಲ್ದಿ ಬೇಬಿ ಆಗಲಿ, ಇದ್ಯಾವುದು ಸಹ ಸಮಸ್ಯೆ ಬರಲ್ಲ. ನಿಮ್ಮ ದೇಹಕ್ಕೆ ಆಲ್ರೆಡಿ ಆವಾಗ ಫೋಲಿಕ್ ಆ್ಯಸಿಡ್ ವಿಟಮಿನ್ಸ್ಗಳು ಎಷ್ಟು ಅಗತ್ಯ ಇರುತ್ತೋ ಅಷ್ಟು ಸಹ ಸಿಕ್ಕಿರುತ್ತೆ. ಆವಾಗ ನಿಮಗೆ ಪ್ರೆಗ್ನೆನ್ಸಿ ಆದರೆ ನಿಮ್ಮ ಮುಂದೆ ಬರುವಂತಹ ಮಿಸ್ಕ್ಯಾರೇಜ್, ಹಾಗೆ ಅನ್ಹೆಲ್ದಿ ಬೇಬಿ, ಡಿಫೆಕ್ಟ್ ಇರುವಂತಹ ಬೇಬಿಗಳು, ಇವೆಲ್ಲ ಸಮಸ್ಯೆಯನ್ನು ನೀವು ದೂರ ಮಾಡ್ಕೊಳ್ಬಹುದು. ಇದು ಒಂದೇ ಕಾರಣಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು, ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ತಗೊಳ್ಳಿ ಅಂತ. 6ನೇ ಟಿಪ್ಸು. ಇನ್ನು 6ನೇ ಟಿಪ್ಸ್ ಏನಪ್ಪ ಅಂತ ಅಂದರೆ, ಹೌದು, ಆಹಾರ ಪದಾರ್ಥಗಳು, ಫುಡ್. ನಾವು ಏನೇನು ಫುಡ್ ತಗೊಂಡ್ರೆ ನಮ್ಮ ಪ್ರೆಗ್ನೆನ್ಸಿಗೆ ತುಂಬಾ ಒಳ್ಳೆಯದು ಅನ್ನೋದನ್ನು ನಾನು ನಿಮಗೆ ಚಿಕ್ಕದಾಗಿ ಹೇಳ್ಕೊಡ್ತೀನಿ. ಯಾಕಂತ ಅಂದರೆ ಆಲ್ರೆಡಿ ಫುಡ್ಗಳ ಬಗ್ಗೆ ತುಂಬಾ ವಿಡಿಯೋ ಮಾಡಿದ್ದೆ. ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರು ಯಾವ ಆಹಾರಗಳನ್ನ ತಗೊಳ್ಬಾರ್ದು, ಯಾವ ಆಹಾರಗಳನ್ನ ತಗೊಳ್ಬೇಕು, ಯಾವ ವಿಟಮಿನ್ಸ್ ಇರುವ ಆಹಾರಗಳನ್ನ ತಗೊಳ್ಬೇಕು, ಇದ್ರ ಬಗ್ಗೆ ನಾನು ನಿಮಗೆ ಆಲ್ರೆಡಿ ತುಂಬ ವಿಡಿಯೋಸ್ಗಳನ್ನ ಹಾಕಿದ್ದೆ. ಅದಕ್ಕೋಸ್ಕರ ನಿಮಗೆ ನಾನು ಚಿಕ್ಕದಾಗಿ ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮ್ಮ ಪ್ರೆಗ್ನೆನ್ಸಿಗೆ ಬೇಕಾಗಿರೋದು ಫೋಲಿಕ್ ಆ್ಯಸಿಡ್ ಇರುವಂತಹ ಪಾಲಕ್ ಸೊಪ್ಪು, ಬೀನ್ಸ್, ಬಟಾಣಿ, ಇವುಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಬ್ರೋಕೊಲಿ ನಿಮಗೆ ಸಿಕ್ಕಿದ್ರೆ ಬ್ರೋಕೊಲಿಯನ್ನು ನೀವು ತಿನ್ಬೋದು. ಹಾಗೆ ಬಟರ್ ಫ್ರೂಟ್, ಅವಕೋಡ ಹಣ್ಣನ್ನು ನಿಮಗೆ ಸಿಕ್ಕಿದ್ರೆ ಅದನ್ನು ತಿನ್ಬೋದು. ನೀವು ದಾಳಿಂಬೆ ಹಣ್ಣನ್ನು ತಿನ್ನೋದು ಸಹ ನಿಮ್ಮ ಪ್ರೆಗ್ನೆನ್ಸಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿದಿನ ಒಂದೊಂದು ದಾಳಿಂಬೆ ಹಣ್ಣನ್ನು ನೀವು ಸೇವನೆ ಮಾಡ್ತಾ ಬಂದರೆ 100% ನಿಮ್ಮ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಹೆಚ್ಚಾಗುತ್ತೆ. ಹಾಗೆ ನೀವು ಬೀಟ್ರೂಟನ್ನು ತಿನ್ನೋದ್ರಿಂದ ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಡೈಲಿ ಮಾರ್ನಿಂಗ್ ಯಾರೆಲ್ಲ ಟೀ ಕಾಫಿ ಕುಡಿತಾ ಇದ್ದೀರೋ ಅವರು ಟೀ ಕಾಫಿ ಬದಲಿಗೆ ಬೀಟ್ರೂಟ್ ಜ್ಯೂಸನ್ನು, ಹಾಗೆ ಪಾಲಕ್ ಜ್ಯೂಸನ್ನು, ಹಾಗೆ ಆರೆಂಜ್ ಜ್ಯೂಸನ್ನು ಮತ್ತು ದಾಳಿಂಬೆ ಹಣ್ಣಿನ ಜ್ಯೂಸನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಪ್ರೆಗ್ನೆನ್ಸಿಯ ಚಾನ್ಸಸ್ 100% ಹೆಚ್ಚಾಗುತ್ತೆ. ನಿಮಗೆ ಪಾಲಕ್ ಕೆಲವ್ರಿಗೆ ಜ್ಯೂಸ್ ಕುಡಿಲಿಕ್ಕೆ ಕಷ್ಟ ಆಗ್ಬೋದು, ಅಂಥವರು ಪಾಲಕನ್ನು ಸಾಂಬಾರ್ ಟೈಪಲ್ಲಿ, ಪಲ್ಯ ಟೈಪಲ್ಲಿ, ಹಾಗೆ ದಾಲ್ ಟೈಪಲ್ಲೆಲ್ಲ ತಿನ್ಬೋದು. ಮಸೂರ ಸಹ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಸೂರದಲ್ಲಿ ಸಹ ನಿಮ್ಮ ಪ್ರೆಗ್ನೆನ್ಸಿಗೆ ಅವಶ್ಯಕತೆ ಇರುವಂತಹ ಫುಡ್ಡಲ್ಲಿ ಅದು ಒಂದು ಸಹ ಬೆಸ್ಟ್. ಅವಕಾಡೋದ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಎಲ್ಲ ವಿಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೆ. ಹಾಗೆ ಬೆರೀಸ್, ಸ್ಟ್ರಾಬೆರಿ ಆಗಿರ್ಬೋದು, ಬ್ಲೂಬೆರಿ ಆಗಿರ್ಬೋದು, ರಸ್ಬೆರಿ ಆಗಿರ್ಬೋದು, ಇವೆಲ್ಲ ಸಹ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಆಹಾರ ಪದಾರ್ಥಗಳು. ಹಾಗೆ ಎಗ್, ಮೊಟ್ಟೆ ಸಹ ನಮ್ಮ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್. ಮೊಟ್ಟೆ ತಿನ್ನೋದು ಸಹ ನಿಮಗೆ ಅವಶ್ಯಕತೆ ಇದೆ. ಹಾಗೆ ಹಾಲನ್ನು ಕುಡಿಯೋದು ಮತ್ತು ಗ್ರೀಕ್ ಯೋಗರ್ಟನ್ನು ಕುಡಿಯೋದು, ಇದು ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗ್ರೀಕ್ ಯೋಗರ್ಟ್ ಆಗಿರ್ಬೋದು, ಕರ್ಡ್ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಹಾಲು ಆಗಿರ್ಬೋದು, ಇವೆಲ್ಲ ಸಹ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಟೊಮೆಟೊ, ಸ್ವೀಟ್ ಪೊಟೆಟೊ, ಇವೆಲ್ಲ ಸಹ ತುಂಬಾ ಇಂಪಾರ್ಟೆಂಟ್. ಡ್ರೈ ಫ್ರೂಟ್ಸ್ಗಳು, ನಟ್ಸ್ಗಳು, ಸೀಡ್ಸ್ಗಳು, ಇವೆಲ್ಲ ಸಹ ಪ್ರೆಗ್ನೆನ್ಸಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಂದರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸನ್ನು ಹೆಚ್ಚು ಮಾಡುತ್ತೆ. ಸೀಡ್ಸ್ ಬಗ್ಗೆ ಸಹ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ. ಯಾವ್ಯಾವ ಸೀಡ್ಸ್ಗಳು ಇಂಪಾರ್ಟೆಂಟು ಅನ್ನೋದನ್ನು ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಚಿಯಾ ಸೀಡ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಫ್ಲ್ಯಾಕ್ಸ್ ಸೀಡ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಸನ್ಫ್ಲವರ್ ಸೀಡ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲ ಸಹ ನಿಮ್ಮ ಪ್ರೆಗ್ನೆನ್ಸಿಗೆ ತುಂಬಾ ಯೂಸ್ಫುಲ್. ನಾವು ಎಷ್ಟೋ ಸಲ ಬರೀ ಹಣ್ಣನ್ನು ತಿಂತೀವಿ, ಹಾಗೆ ಸೀಡ್ಸ್ಗಳನ್ನ ಎಸ್ದು ಬಿಡ್ತೀವಿ. ಸೀಡ್ಸಿನ ಮಹತ್ವ ನಮಗೆ ಯಾವುದಾದ್ರೂ ಪ್ರಾಬ್ಲಮ್ ಬಂದಾಗಲೇ ಅದ್ರ ಬಗ್ಗೆ ಸೊಲ್ಯೂಷನ್ ಹುಡ್ಕೊಂಡು ಹೋದಾಗಲೇ ಗೊತ್ತಾಗೋದು. ಅದಕ್ಕೋಸ್ಕರ ನೀವು ಸನ್ಫ್ಲವರ್ ಸೀಡ್ಸ್ ಆಗಲಿ, ಪಂಪ್ಕಿನ್ ಸೀಡ್ಸ್ ಆಗಲಿ, ಕಲ್ಲಂಗಡಿ ಹಣ್ಣಿನ ಬೀಜ ಆಗಲಿ, ಯಾವುದನ್ನು ಸಹ ಏಸಿಬೇಡಿ. ಅದು ನಿಮ್ಮ ದೇಹಕ್ಕೆ ತುಂಬಾ ಅವಶ್ಯಕ ಆಗಿರುತ್ತೆ. ಹಾಗೆ ಇದ್ರ ಜೊತೆಯಲ್ಲಿ ಪುರುಷರಿಗೆ ಅಶ್ವಗಂಧವನ್ನು ಯೂಸ್ ಮಾಡಬೇಕು. ಹಾಗೆ ಮಹಿಳೆಯರಿಗೆ ಶತಾವರಿಯನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ಅಶ್ವಗಂಧದ ಪೌಡರನ್ನು ಅಥವಾ ಬೇರನ್ನು ನಿಮಗೆ ಅಷ್ಟು ಯೂಸ್ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ನೀವು ಸಪ್ಲಿಮೆಂಟ್ಸನ್ನು ಸಹ ಯೂಸ್ ಮಾಡ್ಬೋದು. ನಿಮಗೆ ಯಾವ್ದು ಬೆಸ್ಟು ಅದನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ಹಾಗೆ ನೀವು ಯಾವುದನ್ನೇ ಯೂಸ್ ಮಾಡೋದಾದರೂ ಅದಕ್ಕೆ ಒಂದು ಲಿಮಿಟ್ಸ್ ಅನ್ನೋದಿರುತ್ತೆ, ಅದನ್ನು ನೀವು ತಿಳ್ಕೊಂಡು ಯೂಸ್ ಮಾಡಬೇಕಾಗತ್ತೆ.
ಅಶ್ವಗಂಧನ ಯೂಸ್ ಮಾಡಬೇಕಾದ್ರೂ ಸಹ ನೀವು ಒಂದು 1/2 ಟೀ ಸ್ಪೂನಿಂದ ನೀವು ಯೂಸ್ ಮಾಡಬೇಕಾಗತ್ತೆ. ಒಂದೇ ಸಲಕ್ಕೆ 1 ಟೇಬಲ್ ಸ್ಪೂನನ್ನು ನೀವು ಹಾಕೊಳ್ಳೋದನ್ನೆಲ್ಲ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಒಂದು ಅರ್ಧ ಚಮಚ ಹಾಲಿನ ಜೊತೆ ನೀವು ಮಿಕ್ಸ್ ಮಾಡಿ ತೊಗೊಳ್ಬೋದು. ಅದು ನಿಮ್ಮ ಬಾಡಿಗೆ ಸೆಟ್ ಆದಮೇಲೆ ಬೇಕಾದ್ರೆ ಅರ್ಧ ಚಮಚದಿಂದ 1 ಚಮಚದ ತನಕ ಸಹ ಬರ್ಬೋದು. ಯಾವುದೇ ಕಾರಣಕ್ಕೂ 1 ಚಮಚಕ್ಕಿಂತ ಜಾಸ್ತಿ ತಗೊಳ್ಳೋಕೆ ಹೋಗಬೇಡಿ. ಇವಿಷ್ಟುಗಳು ನಮ್ಮ ಪ್ರೆಗ್ನೆನ್ಸಿಗೆ ಗೋಲ್ಡನ್ ರೂಲ್ಸ್ಗಳಾಗಿವೆ. ಈ ಗೋಲ್ಡನ್ ರೂಲ್ಸ್ಗಳನ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಗರ್ಭಧಾರಣೆಗೆ 100% ಚಾನ್ಸಸ್ ಹೆಚ್ಚು ಆಗೇ ಆಗುತ್ತೆ. ಅಂದರೆ ಕೆಲವ್ರಿಗೆ 1 ಮಂತಲ್ಲಿ ರಿಸಲ್ಟ್ ಬಂದೇ ಬರುತ್ತೆ, ಇನ್ನು ಕೆಲವ್ರಿಗೆ 2 ಮಂತ್ಸ್ 3 ಮಂತ್ಸ್ ಸಹ ತಗೊಳುತ್ತೆ. ಈ ರೂಲ್ಸನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರಿ ಅಂದರೆ 3 ಮಂತ್ಸಲ್ಲಿ 100% ನಿಮಗೆ ಕನ್ಸೀವ್ ಆಗೇ ಆಗ್ತೀರಾ, ನೀವು ಪ್ರೆಗ್ನೆಂಟ್ ಆಗೇ ಆಗ್ತೀರಾ. ಇನ್ನೊಂದನ್ನು ನೀವು ಮೇಯ್ನಾಗಿ ಮಾಡಬೇಕಾಗಿರೋ ಕೆಲಸ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು. ಅದನ್ನು ನಾನು ಆಲ್ರೆಡಿ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ನೀವು ಮೈಂಡ್ ರಿಲ್ಯಾಕ್ಸ್ ಮಾಡಿಕೊಂಡು ಈ ಗೋಲ್ಡನ್ ರೂಲ್ಸನ್ನು ಫಾಲೋ ಮಾಡಿದ್ರಿ ಅಂದರೆ 100ಕ್ಕೆ 100ರಷ್ಟು ಗರ್ಭಧಾರಣೆ ಆಗೇ ಆಗುತ್ತೆ. ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನು ನೀವು ಕಲಿಬೇಕಾಗತ್ತೆ. ಪಾಸಿಟಿವ್ ಆಗಿ ಥಿಂಕ್ ಮಾಡಿದರೆ ಅದು ನಿಮ್ಮ ಪ್ರೆಗ್ನೆನ್ಸಿ ಚಾನ್ಸಸನ್ನು 100% ಹೆಚ್ಚು ಮಾಡುತ್ತೆ. ಅದಕ್ಕೋಸ್ಕರ ನಾನು ತುಂಬ ಜನ ಹೇಳ್ತಾ ಇರ್ತಾರೆ, ಮೇಡಮ್ ನನಗೆ PCOD ಇದೆ, ಮೇಡಮ್ ನನ್ನ ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲ, ಮೇಡಮ್ ನನಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ. ಇದು ಯಾವುದೂ ಸಹ ಒಂದು ದೊಡ್ಡ ಸಮಸ್ಯೆನೇ ಅಲ್ಲ. ನಿಮ್ಮ ಮೈಂಡ್ ಸೆಟ್ಟನ್ನು ನೀವು ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲದಕ್ಕೂ ಸಹ ಪರಿಹಾರ ಇದೆ. ಟ್ಯೂಬ್ ಬ್ಲಾಕ್ ಆಗಿರೋದಕ್ಕೂ ಪರಿಹಾರ ಇದೆ. ಕೆಲವರು ತುಂಬಾ ಭಯ ಪಡ್ಕೊಂಡಿರ್ತಾರೆ. ನಾನು ಲಾಸ್ಟ್ ಟೈಮ್ ಒಂದು ಕಮೆಂಟಲ್ಲಿ ನೋಡ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು, ಮೇಡಮ್ ನನಗೆ ಎಲ್ಲ ನಾರ್ಮಲ್ ಆಗಿದೆ, ಬಟ್ ಟ್ಯೂಬ್ ಒಂದು ಗೊತ್ತಿಲ್ಲ, ಆದರೆ ನನಗೆ ಟ್ಯೂಬ್ ಟೆಸ್ಟ್ ಮಾಡಿಸ್ಲಿಕ್ಕೇ ಭಯ ಆಗತ್ತೆ ಅಂತ. ಯಾವ ಟೆಸ್ಟ್ ಮಾಡಿಸೋದಕ್ಕೂ ಸಹ ನೀವು ಭಯ ಪಡಬೇಡಿ. ಯಾಕೆ ಗೊತ್ತಾ, ಅದೊಂದು ನಮ್ಮ ಒಂದು ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋದು, ಏನಾದರೂ ಅಲ್ಲಿ ಸಮಸ್ಯೆ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ನೀವು ತಿಳ್ಕೊಳ್ಳೋದು ಅಷ್ಟೇ. ಇನ್ ಕೇಸ್ ಅಲ್ಲಿ ಸಮಸ್ಯೆ ಇದ್ರೂ ಸಹ ಅದನ್ನು ನೀವು ದೊಡ್ಡದಾಗಿ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಏನೂ ಇಲ್ಲ. ಪ್ರತಿಯೊಂದು ಸಮಸ್ಯೆಗೂ ಒಂದು ಸೊಲ್ಯೂಷನ್ ಅನ್ನೋದು ಇದ್ದೇ ಇದೆ. ಕೆಲವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲದೆ ಅವರು ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ. ಇನ್ನು ಕೆಲವರು ಅದನ್ನು ಅಂದರೆ ಆ ಸೊಲ್ಯೂಷನನ್ನು ಕರೆಕ್ಟಾಗಿ ಫಾಲೋ ಮಾಡದೆ ಪ್ರಾಬ್ಲಮ್ ಮಾಡ್ಕೊಳ್ತಾರೆ. ನೀವು ಯಾವುದೇ ಪ್ರಾಬ್ಲಮ್ಗೂ ಒಂದು ಕರೆಕ್ಟಾದ ಒಂದು ಸೊಲ್ಯೂಷನನ್ನು ಹುಡ್ಕೊಂಡು ಅದನ್ನು ನೀವು ಸರಿಯಾದ ಕ್ರಮದಲ್ಲಿ ಅನುಸರಿಸಿದ್ದೆ ಅಂದರೆ ನಿಮ್ಗೆ ಯಾವುದೇ ಸಮಸ್ಯೆ ಸಹ ಸಮಸ್ಯೆ ಅಲ್ಲ. ಇವತ್ತು ತಿಳಿಸ್ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಕಾಣಿಸುತ್ತೆ. ಆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬೆಲ್ ಐಕಾನ್ ಪ್ರೆಸ್ ಮಾಡಿದ ಮೇಲೆ ಅಲ್ಲಿ ಮೇಲ್ಗಡೆ ಆಲ್ ಅಂತ ಬರುತ್ತೆ. ಅದನ್ನು ನೀವು ಪ್ರೆಸ್ ಮಾಡಿದರೆ ಅಂದರೆ ನನ್ನ ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನನ್ನ ವೀಡಿಯೋಸ್ ನೋಡಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಎಷ್ಟು ಸಾಧ್ಯ ಇರುತ್ತೋ ಅಷ್ಟು ನಾನು ನಿಮಗೆ ಡೌಟನ್ನು ಕ್ಲಿಯರ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೀನಿ. ಹಾಗೆ ಖುಷಿಯಿಂದ ಇರಿ, ಖುಷಿಯನ್ನು ಹಂಚಿ. ಎಲ್ರಿಗೂ ಸಹ ಒಳ್ಳೆಯದಾಗಲಿ. ಹ್ಯಾಪಿ ಪ್ರೆಗ್ನೆನ್ಸಿ.